ಹಾಯ್ ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡ್ತಿರೋ ರೆಸಿಪಿ ಹೈದ್ರಾಬಾದ್ ಚಿಕನ್ ಬಿರಿಯಾನಿ. ರೆಸಿಪಿ ಹೇಗೆ ಮಾಡೋದು ಅನ್ನೋದು ನೋಡೋಣ ಬನ್ನಿ. 1 kg ಚಿಕನ್ ತೊಗೊಂಡಿದ್ದೀವಿ. 1 ಸ್ಪೂನ್ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 5 ಸ್ಪೂನು, 5 ಹಸಿಮೆಣಸಿನ್ಕಾಯಿ, ಗರಂ ಮಸಾಲ ಪೌಡರ್ ಬಂದು 1 ಸ್ಪೂನು, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡರ್ 3 ಸ್ಪೂನು, ಇದು ಒಳ್ಳೆ ಕಲರ್ ಕೊಡುತ್ತೆ, ಪುದೀನ ಸೊಪ್ಪು ಅರ್ಧ ಕಪ್ಪು, ಒಂದು ಪೂರ್ತಿ ನಿಂಬೆಹಣ್ಣು ಜ್ಯೂಸು, ಉಪ್ಪು 2 ಸ್ಪೂನು, ಈಗ 4 ಮರಾಠಿ ಮೊಗ್ಗು, 3 ಏಲಕ್ಕಿ, ಕಲ್ಲುವ ಒಂದು 5 ಅಥವಾ 6, ಸ್ಟಾರ್ 2, ಸಾತ್ವಿಕ್ ಮರಾಠಿ ಮೊಗ್ಗು 4, ಲವಂಗ 5, ಬಿರಿಯಾನಿ ಎಲೆ 2, ಪಲಾವ್ ಎಲೆ 5, ಚಕ್ಕೆ 2, ಜಾವತ್ರಿ ಪುಡಿಯಾಗಿದೆ ಅದು 2 ಆ್ಯಕ್ಚುಲಿ, ಅರ್ಧ ಕಪ್ ಎಣ್ಣೆ, 1 ಕಪ್ಪು ಮೊಸರು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿರೋ ಖಾರದ ಪುಡಿ ಎಲ್ಲ ಚಿಕನಲ್ಲಿ ಸೇರಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರು ಬಿಟ್ಟು ಇದನ್ನು ಕುಕ್ ಮಾಡೋಣ. ಈಗ ಬಾಸ್ಮತಿ ರೈಸ್ 1 kg ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಇದನ್ನು 1 ಅವರು ನೆನೆಸಿಕ್ಬಿಡೋಣ. 1 ಅವರ್ ಆಯಿತು. ಈಗ ಉಳಿದಿರೋ ಅರ್ಧ ಕಪ್ ಎಣ್ಣೆನ ಪಾತ್ರೆಗೆ ಹಾಕ್ಕೊಳ್ಳೋಣ. 4 ಈರುಳ್ಳಿ ದೊಡ್ಡದು, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದರಲ್ಲಿ ಅರ್ಧ ಭಾಗನ ನಾನೊಂದು ಕಪ್ಪಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ನೆನೆಸಿಟ್ಟಿದ್ದ ಚಿಕನ್ನ ಹಾಕ್ಕೊಳ್ಳೋಣ. ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡೋದು ಬೇಕಾಗಿರಲ್ಲ, ಯಾಕಂದರೆ ಮೊಸರು ಹಾಕಿದ್ದೀವಿ. ಅದರಲ್ಲೇ ಚಿಕನ್ ಚೆನ್ನಾಗಿ ಬೆಂದ್ಬಿಡುತ್ತೆ. ಇನ್ನೊಂದು 10 ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸೋಣ. ಈಗ ಮತ್ತೊಂದು ಕಡೆ ನೀರನ್ನ ಕುದಿಸ್ಬಿಟ್ಟು ನೆನೆಸಿದ ಬಾಸ್ಮತಿ ರೈಸ್ನ ಇದರಲ್ಲಿ ಹಾಕ್ಕೊಬೇಕು. ಅಕ್ಕಿ ನೆನೆಸಿರೋ ನೀರನ್ನು ಇದರಲ್ಲಿ ಹಾಕ್ಕೊಬೇಕು. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದನ್ನು ಮಿಸ್ ಮಾಡಬೇಡಿ. 2 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎತ್ತಿಟ್ಟಿದ್ದು ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಜಾಪತ್ರೆ ಅದೆಲ್ಲ ಎತ್ತಿಟ್ಟಿದ್ವಲ್ಲ, ಏಲಕ್ಕಿ ಅದೆಲ್ಲನೂ ಇದರಲ್ಲೇ ಹಾಕ್ಕೊಬೇಕು. ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಲಿಸ್ಬಿಡಿ. ಇದನ್ನು ಪೂರ್ತಿ ಬೇಯಿಸಬಾರ್ದು, ಅರ್ಧ ಬೆಂದರೆ ಸಾಕು.
ಅನ್ನ ಈಗ 50% ಬೆಂದಾಗಿದೆ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಬಸಿಯೋಣ. ಬಸಿಯೋ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ, ಆ ನೀರು ಮತ್ತೆ ಬೇಕಾಗುತ್ತೆ. ಚಿಕನ್ ಬೆಂದಿದೆ ಅಂತ ಚೆಕ್ ಮಾಡ್ಕೊಂಬಿಡೋಣ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತದೆ, ಬಿಕಾಸ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರೇ ಈ ಥರ ಕಲರ್ ಬರೋದು. ನೀವು ನಾರ್ಮಲ್ ಯೂಸ್ ಮಾಡಿದ್ರೆ ಈ ಕಲರ್ ಬರಲ್ಲ. ಎಣ್ಣೆ ಸುತ್ತ ಚೆನ್ನಾಗಿ ಮೇಲೆ ಬಂದಿದೆ. ಸೊ ಈ ಸ್ಟೇಜಲ್ಲಿ ಬೇಯಿಸಿರೋ ಬಾಸ್ಮತಿ ರೈಸ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಬಿಡೋಣ. ಈಗ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಆ ಈರುಳ್ಳಿನ ಈ ಥರ ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು. ಆಮೇಲೆ ಗೋಡಂಬಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಈಗ ಕೇಸರಿ ಕಲರ್ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಎತ್ತಿಟ್ಕೊಂಡು ಈ ಥರ ಸುತ್ತ ಹಾಕ್ಕೊಳ್ಳಿ. ಕೊನೆಯದಾಗಿ 2 ಸ್ಪೂನ್ ತುಪ್ಪ. ಇದೆಲ್ಲ ಹಾಕಿ ಒಂದು 15 ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು. ಫುಲ್ ಸಿಮ್ಮಲ್ಲಿಡಿ. ಇದ್ರ ಮೇಲೆ ನಾವು ಬಸ್ತಿದ್ವಲ್ಲ ನೀರು, ಅದು ಬಿಸಿಯಾಗಿರುತ್ತೆ. ಅದನ್ನು ಮೇಲಿಟ್ರೆ ಇನ್ನೂ ಚೆನ್ನಾಗಿ ಸ್ಟೀಮ್ ಆಗುತ್ತೆ. ಈಗ 15 ನಿಮಿಷ ಆಯಿತು. ಅನ್ನ ಚೆನ್ನಾಗಿ ಕುಕ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಕಲರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಅನ್ನ ಬಂದು ಈ ಥರ 3 ಕಲರ್ ಕಾಣಿಸಿದ್ರೇ ಹೈದ್ರಾಬಾದ್ ಬಿರಿಯಾನಿ ಅಂತಾರೆ. ಸೊ ತುಂಬ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೈದ್ರಾಬಾದ್ ಬಿರಿಯಾನಿ ಇಸ್ ರೆಡಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.